ನಮಸ್ಕಾರ ಸ್ನೇಹಿತರೆ, ಗುರು ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಕನ್ನಡ ಬಹಳ ಸತಿ ರಿಪೀಟ್ ಆಗಿರುವಂಥ ಪ್ರಶ್ನೆನ ನೋಡೋಣ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಫುಲ್ ವಾಚ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಹೊಂದಿಸಿ ನೋಡೋಣ. ಮುಖ್ಯ ಹೊಂದಿಸಿ ಬರೆಯಿರಿ ಕ್ವಶನ್ಗಳಿವೆ. ಸೊ ಇವು ಬಹಳ ಸತಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ. ಸೊ ಇದನ್ನು ನೋಡ್ಕೊಂಡು ಹೋಗಿ. ಎರಡು ಅಂಕದ ಪ್ರಶ್ನೆನ ನೋಡೋಣ. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆನ ನೋಡೋಣ. ಸೊ ಈ ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವ ಸಾಧ್ಯತೆ ಇದೆ. ನಾಳೆ ಪರೀಕ್ಷೆ ಇರೋದ್ರಿಂದ ಬೇಗ ಈ ವಿಡಿಯೋನ ನೋಡಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಗದ್ಯ ಭಾಗದ ಪ್ರಶ್ನೆಯನ್ನು ನೋಡೋಣ. ದೀರ್ಘಗದ್ಯ ಕೃಷ್ಣೇಗೌಡರ ಆನೆಯದ ದೀರ್ಘಗದ್ಯದ ಪ್ರಶ್ನೆಗಳನ್ನು ನೋಡಿ. ಸಂದರ್ಭ, ಸ್ವಾರಸ್ಯ, ಪದ್ಯ ಭಾಗ ನೋಡೋಣ. ಗದ್ಯ ಭಾಗದ ಸಂದರ್ಭನ ನೋಡೋಣ ಬನ್ನಿ. ಇಲ್ಲಿ ದೀರ್ಘಗದ್ಯದ ಕೃಷ್ಣೇಗೌಡರ ಆನೆಯ ಸಂದರ್ಭ ಸಹಿತಗಳಿವೆ. ಇವೆ ವೆರಿ ಇಂಪಾರ್ಟೆಂಟ್ ಸಂದರ್ಭದ ಕ್ವಶನ್ ಆಗಿದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. 4 ಮಾರ್ಕ್ಸ್ ಬಹಳ ಪ್ರಮುಖ ಪ್ರಶ್ನೆನ ನೋಡ್ತಾ ಇದ್ದೀವಿ. ಸೊ ಇದು ಪದ್ಯದ ಪ್ರಶ್ನೆಗಳಾಗಿವೆ. ಇದು ಬಹಳಷ್ಟು ರಿಪೀಟ್ ಆಗಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆದಂತ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ 2 ಪ್ರಿಪೇಟಿಗಳನ್ನು ಒಳಗೊಂಡಿರುವಂತ ಪ್ರಮುಖ ಪ್ರಶ್ನೆ ಆಗಿವೆ. ರಿಪೀಟೆಡ್ ಕ್ವಶನ್ ಆಗಿವೆ. ಗದ್ಯದ 4 ಮಾರ್ಕ್ಸಿನ ಪ್ರಶ್ನೆಗಳು. ದೀರ್ಘಗದ್ಯ ಕೃಷ್ಣೇಗೌಡರ ಆನೆಯ 4 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀರಾ. ಇವು ಎಲ್ಲ ಪ್ರಶ್ನೆಗಳಲ್ಲಿ ರಿಪೀಟ್ ಆದಕ್ಕಂತಹ ಗ್ರಾಮರ್ ಪಾರ್ಟ್ಗಳು. ನಾನಾರ್ಥ ಆಗಿರ್ಬೋದು, ಗುಣವಾಚಕ, ಕ್ರಿಯಾಪದ, ಧಾತುರೂಪ, ವಿಭಕ್ತಿ ಪ್ರತ್ಯಯ, ತತ್ಸಮ ತದ್ಭವ, ದ್ವಿರುಕ್ತಿ, ನುಡಿಗಟ್ಟುಗಳು ಇವೆಲ್ಲ ಬಹಳ ಸತಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಸೊ ಇವುಗಳನ್ನ ಉದಾಹರಣೆಯನ್ನು ನೋಡಿ. ಪ್ರಬಂಧ, ಮತದಾನದ ಮಹತ್ವ, ಇದು ಬಹಳ ಹೈ ಆಗಿದೆ ಕೇಳೋ ಪರ್ಸೆಂಟೇಜ್. ಮತ್ತು ಕ್ರೀಡೆ ಮತ್ತು ಆರೋಗ್ಯ, ಸಾಮಾಜಿಕ ಜಾಲತಾಣ ಮತ್ತು ಅದರ ಪರಿಣಾಮ ಹೈ ಆಗಿದೆ. ಸೊ ಇವು ಕೆಳಗಿನಲ್ಲಿರುವುದು ಮೀಡಿಯಂನಲ್ಲಿವೆ. ಕೇಳಿದ್ರು ಕೇಳಬಹುದು. ಇದು ಪತ್ರ ಬಹಳ ಮುಖ್ಯವಾಗಿದೆ. ಜಾಸ್ತಿ ಪತ್ರನ ಈ 2 ಟಾಪಿಕ್ ನಲ್ಲಿ ಕೇಳಬಹುದು.